ಏನದು ಸಂಸಾರ? ತುಂಬಾ ಅಸಹ್ಯವಾಗಿ ಮಾತಾಡಿದ್ರೆ ತೀಟೆ ತೀರ್ಸ್ಕೊಳಕ್ಕೆ ಮದುವೆ ಮಾಡ್ಕೋತಾರೆ ಎಲ್ಲ. ತಪ್ಪಿಲ್ಲ. ಭಗವಂತ ದೇಹದಲ್ಲಿ ಕೊಟ್ಟಿರುವ ಪ್ರತಿಯೊಂದು ಅಂಗಗಳು ಅದರದರ ಉಪಯೋಗವನ್ನ ಪಡ್ಕೊಳ್ಳಕ್ಕೆ ಭಗವಂತ ಕೊಟ್ಟಿದ್ದಾನ, ತಪ್ಪಿಲ್ಲ. ಆದರೆ ಎಷ್ಟು, ಯಾವಾಗ, ಏಕೆ ಪ್ರಶ್ನೆಗಳು ನಮ್ಮಲ್ಲಿ ಬರಬೇಕು. ಪ್ಯಾಕೆಟ್ ಸಿಗರೇಟು ಒಂದು ಪ್ಯಾಕೆಟ್ ಇಟ್ಕೊಂಡಿದ್ದೀನಿ ಅಂತ ಒಂದಾದ್ಮೇಲೆ ಸೇದಕ್ಕೆ ಸಾಧ್ಯವೇ? ಸಿಗರೆಟ್ ಸೇದೋ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಹಾಳಾಗೋಲಿ. ಟೀ ಕುಡಿದು ಸಿಗರೆಟ್ ಸೇದು, ಊಟ ಮಾಡಿದೆ ಸಿಗರೆಟ್ ಸೇದು, ತಿಂಡಿ ಸಿಗರೆಟ್ ಸೇದು, ದುರಭ್ಯಾಸ. ಶ್ರೀರಾಮಕೃಷ್ಣ ಪರಮಹಂಸರ ಹತ್ರ ಒಬ್ಬ ಶಿಷ್ಯ ಹೋಗ್ತಾನ. ನೀ ಹೇಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನನ್ನ ಹತ್ರ ಬಂದು ಸಿಗಾಕೊಂಡಿದ್ದೀರಿ, ಹಾಗೆ ರಾಮಕೃಷ್ಣ ಪರಮಹಂಸರ ಹತ್ರ ಒಬ್ಬ ಸಿಗಾಕೋತಾನ. ದಿನ ಅವರ ಹತ್ರ ಬೇಕಾಷ್ಟು ಭಕ್ತರುಗಳು ಬರ್ತಾರೆ, ಮಂತ್ರ ದೀಕ್ಷೆ ಪಡ್ಕೋತಾರೆ. ಆ ರಾಮಕೃಷ್ಣ ಪರಮಹಂಸರು ಪಂಚವಟಿ ಅಂತ ನದಿ ತೀರ, ಅಲ್ಲಿ ಧ್ಯಾನ ಮಾಡ್ತಾರೆ ಕೂತ್ಕೊಂಡು. ಎಲ್ಲ ನೋಡ್ತಾನ ಅವನಿಗೆ ಆಸೆ ಹೋಗತ್ತೆ. ಏನೇನೋ ಕಣ್ಣು ಮುಚ್ಕೊಂಡು ಚಕ್ಕಂಬಟ್ಲ ಹಾಕೊಂಡು ಕೂತ್ಕೊಂಡು ಏನೋ ಮಾಡ್ತಾರಲ್ಲ ಇವ್ರು, ಏನಿದು? ಎಲ್ಲ ಬರ್ತಾರಲ್ಲ, ಕಾಲಿಗೆ ನಮಸ್ಕಾರ ಮಾಡ್ತಾರಲ್ಲ, ತಲೆ ಮೇಲೆ ಕೈ ಇಡ್ತಾರಲ್ಲ, ಏನಿದು? ಈಗ ಗೊತ್ತಿಲ್ಲ ಪಾಪ ಅಜ್ಞಾನಿ. ಒಂದ್ ದಿವಸ ಹೋಗ್ತಾನ ಆ ಗುರುಗಳ ಹತ್ರ. ಗುರುಗಳೇ, ಏನಿದು? ನೀವೇನು ಕೊಡ್ತೀರಾ, ಅದೇನು ಮಾಡ್ತೀರಿ ಗೊತ್ತಿಲ್ವಲ್ಲ, ನಂಗೂ ಕೊಡಿ. ನೀ ಕುರುಮೆ ಕೆಲಸ ಮಾಡೋನ್ ಕಣಯ್ಯ, ನೀವ್ ಏನು ಅಂತ ಹೇಳ್ಬಿಡಿ, ಆಮೇಲೆ ನಂಗೆ ಬೇಕಾ ಬೇಡವಾ ಹೇಳ್ತೀನಿ. ಮನುಷ್ಯನಿಗೆ ಹುಟ್ಟಿದ ಮೇಲೆ ಆನಂದವಿಲ್ಲ, ಹುಟ್ಟಿದ ತಕ್ಷಣ ದುಃಖವೇ. 4 ವರ್ಷ 5 ವರ್ಷ ಮಕ್ಕಳು, ಜವಾಬ್ದಾರಿ, ಮದುವೆ ಆಗೋ ತನಕ ಆನಂದ. ಈ ನಿಮ್ಮನ್ನೇ ಪ್ರಶ್ನೆ ಕೇಳ್ತೀನಿ. ಬ್ರಹ್ಮಚಾರಿಯಾಗಿ ನಾನು ಬ್ಯಾಚಲರ್ ಆಗಿದ್ದಾಗ ಇದ್ದಿದ್ದ ಸಂತೋಷ, ಮದುವೆ ಆದ ಮೇಲೆ ಕೈ ತುಂಬ ಸಂಬಳ ತಗೋತೀನಿ ಇಲ್ಲ. ನೀವಲ್ಲ, ಇಡೀ ಲೋಕದಲ್ಲಿ ಬಾಗಲ್ ತಟ್ಟಿ ಒಂದೇ ಉತ್ತರ. ಮದುವೆ ಆಗೋದ್ರ ಮೊದಲು ನೀವೇನು ಸಂತೋಷ ಪಟ್ರಿ ಅದೇ ಸಂತೋಷ. ಜವಾಬ್ದಾರಿ ಇಲ್ಲದೆ ಇದ್ದ ಜೀವನ, ಅಂಟಿಲ್ದೇ ಇದ್ದ ಜೀವನ. ಏನಂಟು? ಸಂಸಾರದ ಅಂಟಿಲ್ದೇ ಜೀವನ. ಅಂಟಿರುತ್ತೆ ಪರಲೋಕದ ಅಂಟು. ಅವರು ಹೇಳ್ತಾರೆ ಈ ತರ, ಆನಂದ ಪಡೆಯುವ ಮಾರ್ಗ, ಭಗವಂತನನ್ನ ಅರಿಯುವ ಮಾರ್ಗ, ಭಗವಂತನನ್ನ ಪಡೆಯುವ ಮಾರ್ಗ, ಭಗವಂತನಾಗುವ ಮಾರ್ಗ. ಇದು ಹೊಸದಾಗಿ ಕುತೂಹಲ. ಸರಿ, ನಂಗೆ ಕಲಿಬೇಕು ಅಂತ ಆಸೆ ಇದೆ, ನಂಗೆ ನೀವು ಕಲಿಸ್ತೀರಿ ಕೇಳ್ತಾರೆ. ಯಾರು ಬೇಕಾದ್ರೂ ಕಲಿಬೋದಪ್ಪ. ಮನುಷ್ಯರ ಹುಟ್ಟಿದ ಮೇಲೆ ಭಗವಂತನಾಗಬೇಕು, ಭಗವಂತನ ಅರಿವು ಬೇಕು. ನೀನು ಬಾ, ನಾನು ಹಿಂಗೆ ಮಂತ್ರ ದೀಕ್ಷೆ ಕೊಡ್ತೀನಿ 10 ಜನ ಕೊಟ್ಟಂಗೆ. ಈಗ ಆತ್ರ ಬಿಡುತ್ತೆ, ಬಟ್ಟೆ ಎಲ್ಲ ಕೊಳೆ ಬಟ್ಟೆ, ಗಲೀಜು ಗಬ್ಬಡ್ಕೊಂಡಿದ್ದಾನ. ಕುಲ್ಮೆ ಕೆಲಸ ಮಾಡೋನು, ಕಬ್ಬಳನ್ನು ಕಾಯಿಸಿ ಹೊಡಿಯೋನು. ಹೆಂಗಿರ್ತಾನ ತಲೆಗೆ ಎಣ್ಣೆ ಹಚ್ಚಿ 1 ತಿಂಗಳು 2 ತಿಂಗಳಾಗಿರ್ಬೇಕು. ಸ್ನಾನ ಮಾಡಿ ಎಷ್ಟು ದಿವಸ ಆಯ್ತೋ ಗೊತ್ತಿಲ್ಲ. ಊಟ ಮಾತ್ರ ಟೈಮ್ ಮಾಡ್ತಾನ. ಅಂಥದ್ದವನಿಗೆ ಇವ್ರು ಮಂತ್ರ ದೀಕ್ಷೆ ಕೊಡ್ತೀನಿ ಅಂತಾರೆ. ಬೆಳಗ್ಗೆ ಎದ್ದು 4 ಗಂಟೆಗೆ ಗಂಗೆ ನದಿ ತೀರಕ್ಕೆ ಬಂದು ಸ್ನಾನ ಮಾಡಿ ಮಡಿ ಉಟ್ಕೊಂಡು ನನ್ನ ಹತ್ರ ಬಾ. ನಿನ್ನ ಕೈಲಾದರೆ ಹಣ್ಣು ಹೂವು ತಗೊಂಡು ಬಾ ದೇವರಿಗೆ. ಇಲ್ಲವಾ ಪರವಾಗಿಲ್ಲ, ನೀನು ಬಾ. ಸರಿ, ಕರೆಕ್ಟಾಗಿ 4 ಗಂಟೆಗೆ, ನಿಮಗೆ ಗೊತ್ತು, ವೆಸ್ಟ್ ಬೆಂಗಾಲು, ಕಲ್ಕತ್ತಾ, ಚಳಿಯಿಂದ ಚಳಿ ಊರು. 4 ಗಂಟೆಗೆ ಎದ್ದು ಚಳಿಯಲ್ಲಿ ನೀರಲ್ಲಿ ಮುಳುಗಿ ಗುರುಗಳ ಹತ್ರ ಬರ್ತಾನ. ಗುರುಗಳ ಮಂತ್ರ ದೀಕ್ಷೆ ಕೊಟ್ಬಿಟ್ಟು, ಈಗ ನಾನು ನಿಮ್ಮ ಹತ್ರ ಬ್ಲೇಡ್ ಹಾಕ್ತೀನಿ ನೋಡಿ, ಆ ಥರ ಏನೇನೋ ಮಾತಾಡ್ತಾರೆ ಅವರು. ಅವನಿಗೆ ಅರ್ಥ ಆಗ್ತೀವೋ ಇಲ್ಲೋ, ಅವನಿಗೆ ಬುದ್ಧಿ ಕೊಡ್ತಾರೆ, ಎಲ್ಲ ಕೇಳ್ಕೊತಾವ. ಬ್ರಹ್ಮಚರ್ಯ ಹಾಗೆ ತನ್ನ ಪದ ಅವನ ಕಿವಿಗೆ ಬೀಳುತ್ತೆ. ಕೊಟ್ಟೋಗ್ತಾನ, ಏನೋ ಮಾತಾಡೋದಿಲ್ಲ. ಸರಿ, ಅವ್ರು ಹೇಳಿದ್ದು 1 ವಾರ 15 ದಿವಸ ಬಿಟ್ಟು ಬರ್ತಾನ. ಗುರುಗಳೇ, ನೀವು ಬ್ರಹ್ಮಚರ್ಯ ಪರಿಪಾಲನೆ ಮಾಡಬೇಕು ಅಂತ ಹೇಳಿದ್ರಿ. ನಾನು ಈಗ ಮೊನ್ನೆ ಮದುವೆ ಆಗಿದ್ದೀನಿ, ನನ್ನ ಹೋಗ್ಬಿಟ್ಟು ನೀವು ಬ್ರಹ್ಮಚರ್ಯ ಪಾಲನೆ ಮಾಡುತ್ತೀರಲ್ಲ, ಹೆಂಗೆ ಗುರುಗಳೇ ಸಾಧ್ಯವಾ?
ಅದಕ್ಕೆ ಅವ್ರು ಹೇಳ್ತಾರೆ, ಅಪ್ಪ ಅಮ್ಮ ಜಿಲೇಬಿ ಮಾಡಿದ್ದಾಳೆ ಅಂತ ತಟ್ಟೆಲಿ ಜೋಡಿಸಿಟ್ಟಿದ್ದಾಳೆ ಅಂತ ಎಷ್ಟು ಜಿಲೇಬಿನ ತಿನ್ನಕ್ಕೆ ಸಾಧ್ಯ? 1 2 3 4 5 6 8 10 ಅದರ ಮೇಲೆ ಹೇಗೆ ಜಿಲೇಬಿ ತಿಂತಿದ್ದೀನೋ ವಾಂತಿ ಬಂದ್ಬಿಡುತ್ತೆ, ಅಜೀರ್ಣ ಆಗ್ಬಿಡುತ್ತೆ, ಅಸಹ್ಯ ಆಗೋದಿಲ್ವಾ? ಹೌದೌದು ತಿನ್ನಕ್ಕಾಗಲ್ಲ, ವಾಂತಿ ಬಂದ್ಬಿಡುತ್ತೆ. ಭಗವಂತ ಮದುವೆ ಅಂತ ಒಂದನ್ನು ಯಾತಕ್ಕೆ ಇಟ್ಟಿದ್ದಾನೆ ಅಂತಂದರೆ ಲೋಕ ಬೆಳಿಬೇಕು, ಸಂತಾನ ಅಭಿವೃದ್ಧಿ ಆಗಬೇಕು. ಮೂಲ ಸಂತಾನ, ಮಕ್ಕಳನ್ನು ಹೇಳೋದು ಲೋಕವನ್ನು ದೊಡ್ಡದು ಮಾಡಬೇಕು. ಅದಕ್ಕೆ ನಿಮ್ಮ ಮದುವೆ ಆಗಬೇಕು. ಮದುವೆ ಆದ ಕಾರಣ ಮಕ್ಕಳನ್ನು ಹಿಡಿಬೇಕು ಅಷ್ಟೇ ಹೊರತು ಹೆಂಡತಿ ಜೊತೆಗೆ ಇರಬೇಕು ಅನ್ನೋದಿಲ್ಲ. ಹೇಗೆ ಹೊಟ್ಟೆ ಹಸ್ದಾಗ ಊಟ ಮಾಡ್ತೀವಿ ಹಾಗೆ ಯಾವಾಗಲೂ ಒಮ್ಮೊಮ್ಮೆ ಮನೇಲಿ ಅಡಿಗೆ ಮಾಡಿಟ್ಟಿದ್ದಾರೆ ಅಂತ ಹೋಗೋ ಬರೋ ತಿನ್ನಕ್ಕೆ ಸಾಧ್ಯವೇ? ಅದಕ್ಕೆ ಟೈಮು, ವೇಳೆ, ಕಾಲ ಎಲ್ಲ ಇದೆ. ಅವನಿಗೊಂದು ಅರಿವು ಕೊಟ್ಟು ಬುದ್ಧಿ ಕೊಟ್ಟು ಕಳಿಸ್ತಾರೆ. ನೋಡಿದ್ರಾ, ನಂಗೆ ಗೊತ್ತಿಲ್ಲ, ನಂಗೇನು ಗೊತ್ತು? ತಿನ್ನೋದು, ಕೆಲಸ ಮಾಡೋದು, ಹೆಂಡತಿ ಪಕ್ಕ ಮಲಗೋದು, ತಿನ್ನೋದು, ಕೆಲಸ ಮಾಡೋದು, ಹೆಂಡತಿ ಪಕ್ಕ ಮಲಗೋದು, ಇಷ್ಟೇ ಗೊತ್ತು ನನಗೆ. ನೀನು ದಿನ ನನ್ನ ಹತ್ರ ಬಾ, ನಿಮಗೆ ಬೇಕಾದ ಅರಿವು ನಾ ಕೊಡ್ತೀನಿ ಅಂತೇಳಿ ಅವನ್ನ ಕಳಿಸ್ತಾರೆ. ಸೊ